ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಹಿಂದಿನ 2 ವಿಡಿಯೋಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು 15 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ. ಕೆಲವೊಬ್ರು ಹೇಳಿದ್ರು ಅವರು ಸತೀಶ್ ಸರ್ ನೀವು ಹೇಳ್ದಂಗೆ ಸಕ್ಸಸ್ ರೇಟ್ ಅಷ್ಟು ಬರ್ತಿಲ್ಲ, ಬಟ್ ಆದ್ರೂ ಕೆಲವೊಂದು ಟೈಮಲ್ಲಿ ಮಾರ್ಕೆಟ್ ಕಂಡೀಷನ್ಸ್ ನ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಕೆಲವೊಬ್ರು ಹೇಳಿದ್ರು. ಅದೇ ರೀತಿ ಕೆಲವೊಬ್ರು ಹಿಂದಿನ ಸ್ಟ್ರಾಟಜಿನ ಸಹ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಒಳ್ಳೆ ಸ್ಟ್ರಾಟಜಿ, MACD ಸ್ಟ್ರಾಟಜಿ, ತುಂಬಾ ಸಿಂಪಲ್ ಇದೆ, ಕನ್ಫ್ಯೂಷನ್ಸ್ ಇಲ್ಲ, ಸೊ ಹೊಸಬ್ರು ಆಗಿರೋದ್ರಿಂದ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಅದು ನನ್ನ ಒಂದು ಇಂಟೆನ್ಷನ್ ಸ್ನೇಹಿತರೆ. ಸೊ ನಿಮ್ಗೆ ಹೆಲ್ಪ್ ಆಗ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಅನ್ನೋದೇ ನನ್ನ ಒಂದು ರಿಕ್ವೆಸ್ಟ್ ನಿಮ್ ಸೈಡ್ ಇಂದ. ಓಕೆ, ಸೊ ಇವತ್ತಿನ ಸ್ಟ್ರಾಟಜಿ ಒಂದು ಸ್ಪೆಷಲ್ ಸ್ಟ್ರಾಟಜಿ ಅಲ್ಲ, ಇವತ್ತಿನ ಒಂದು ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಸುಮಾರು MACD ಹೇಳಿದ್ದೆ, ಇಂಟ್ರಾಡೇ ಹೇಳಿದ್ದೆ, ಅದು ಇದೊಂದು ಸಾಕಷ್ಟು ಹೇಳಿದ್ದೆ. ನಾನು ಅನ್ಕೊಂಡೆ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಮ್ಮ ಇಂಟ್ರಾಡೇಯಲ್ಲಿ 70 to 80% ನಮ್ಮ ಮೆಂಟಲ್ ಸೈಕಾಲಜಿ ಆದ್ರೆ 20 to 30% ಸ್ಟ್ರಾಟಜಿ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅನ್ಕೊಂಡೆ ಇದ್ರ ಬೇಸಿಸ್ ಮೇಲೆ ಯಾಕೆ ನಾವು ಒಂದು ವಿಡಿಯೋ ಮಾಡಬಹುದು ಅಂತ ಅನ್ನಿಸ್ತು. ಸೊ ನನ್ನ ಎಕ್ಸ್ಪೀರಿಯನ್ಸ್ ನ ಕೆಲವೊಂದು ಪಾಯಿಂಟ್ಸ್ ನ ನಿಮ್ಗೆ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಈ ಕನ್ನಡದ ಕ್ಯಾಶ್ ಚಾಂಟ್ ಇಂಟ್ರಾಡೇ ಚಾನಲ್ ಏನಿದೆ ಅದನ್ನ ಇನ್ನು ಎತ್ತರಕ್ಕೆ ಬೆಳೆಸುವ ಜವಾಬ್ದಾರಿ ನಮ್ಮ ಜೊತೆಗೆ ನೀವು ಸಹಕರಿಸಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್. ಓಕೆ, ಸೊ ಸುಮಾರು ಜನ ಅನ್ಕೊಂತಾರೆ ಇಂಟ್ರಾಡೇ ಅಂತ ಹೇಳಿದ್ರೆ ನಾನು ಪ್ರತಿದಿನ ಟ್ರೇಡ್ ಮಾಡಬೇಕು, ಪ್ರತಿದಿನ ಮಿನಿಮಮ್ ಒಂದು ಮಾಡಲೇಬೇಕು, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಆಗಿರ್ಬೋದು, ನಾನು ಪ್ರಾಫಿಟ್ ಅರ್ನ್ ಮಾಡಲೇಬೇಕು, ಅದು ಇಂಟ್ರಾಡೇ ಅಂತ ಹೇಳಿದ್ರೆ ಸಾಕಷ್ಟು ಜನ ಕನ್ಫ್ಯೂಷನ್ಸ್ ಆಗಿರ್ತಾರೆ, ಕನ್ಫ್ಯೂಷನ್ಸ್ ಆಗ್ತಾರೆ, ಕೆಲವರಿಗೆ ಕನ್ಫ್ಯೂಷನ್ಸ್ ಮಾಡ್ತಾರೆ. ಸೊ ಇದು ನಮ್ಮ ಸದ್ಯದ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನಮ್ಮ ಇಂಡಿಯಾದಲ್ಲಿ ಈ ಟ್ರೇಡಿಂಗ್ ನ ಗ್ಯಾಂಬ್ಲಿಂಗ್ ತರ ಟ್ರೀಟ್ ಮಾಡ್ತಾರೆ. ಸೊ ನಾವು ಜೂಜು ಅಂತ ಏನ್ ಕರೀತಾರೆ ಅದರ ರೀತಿ ಟ್ರೀಟ್ ಮಾಡ್ತಾರೆ. ಬಟ್ ನೆನ್ಪಿಡಿ ಸ್ನೇಹಿತರೆ, ಇದು ಸಹ ಒಂದು ತರಹದ ಬಿಸ್ನೆಸ್. ಬಟ್ ಏನಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಇನ್ಸ್ಟೆಂಟ್ ರಿಸಲ್ಟ್ ಅಂತ ನಾವೇನ್ ಕರಿತೀರಿ, ನೀವು ಪಾಸ್ ಆ ಫೇಲ್ ಪ್ರಾಫಿಟ್ ಆ ಲಾಸ್ ಅನ್ನೋದು ಇನ್ಸ್ಟೆಂಟ್, ಇಮಿಡಿಯೇಟ್, ಆವತ್ತಿನ ಒಂದು ಕೆಲವೊಂದು ಸೆಕೆಂಡ್ಸ್ ಆಗಿರ್ಬೋದು, ಕೆಲವೊಂದು ಮಿನಿಟ್ಸ್ ಆಗಿರ್ಬೋದು, ಕೆಲವೊಂದು ಅವರ್ಸ್ ಆಗಿರ್ಬೋದು, ಆ ಇನ್ಸ್ಟೆಂಟ್ ಆಗಿ ಸಿಗುವಂತಹ ಒಂದು ಬಿಸ್ನೆಸ್ ಈ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್. ಓಕೆ, ಅದರ ಮುಖಾಂತರ ನೀವು ಅನ್ಕೊಂಡಿರ್ತೀರ ನಾವು ದುಡ್ಡು ಹಾಕಿದ ತಕ್ಷಣ ಬಂದ್ಬಿಡುತ್ತೆ, ಗೆದ್ಬಿಡ್ತೀನಿ, ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತೀನಿ, 1 ತಿಂಗಳು, 1 ವರ್ಷ, 2 ವರ್ಷದಲ್ಲಿ ಆಗ್ಬಿಡ್ತೀನಿ ಅಂತ ಅನ್ಕೊಂತಾರೆ. ಬಟ್ ನೆನ್ಪಿಡಿ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ಇರುವಂತಹ ರಿಸ್ಕ್ ಬೇರೆ ಯಾವ ಬಿಸ್ನೆಸ್ ಅಲ್ಲಿ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ನೀವು ಬೇರೆ ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳಾದ್ಮೇಲೆ ಲಾಸ್ ಆಗ್ಬೋದು. ಬಟ್ ಈ ಬಿಸ್ನೆಸ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಂತ ನಾವೇನ್ ಕರಿತೀವಿ, ಆ ಸೆಕೆಂಡ್ಸ್ ಅಲ್ಲಿ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಡಿರೈವೇಟಿವ್ ಸೆಕ್ಷನ್ಸ್ ನಾವೇನ್ ಕರಿತೀವಿ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಅದರಲ್ಲಿ ಸಹ ಹೆಚ್ಚಿಗೆ ಇರುತ್ತೆ. ಸೊ ಅದನ್ನ ನೀವು ಅವಾಯ್ಡ್ ಮಾಡಕ್ಕೆ ಆಗೋದಿಲ್ಲ. ಬಟ್ ಏನಂತ ಹೇಳಿದ್ರೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇರುವಂತಹ ಈ ಸ್ಟಾಪ್ ಲಾಸ್ ಅಂತ ನಾವೇನ್ ಕರಿತೀವಿ ಅದನ್ನ ನೀವು ಕಂಟ್ರೋಲ್ ಮಾಡಬೇಕು. ಓಕೆ, ಸೊ ಇಂಟ್ರಾಡೇ ಅಂತ ನೆನ್ಪಿಡಿ, ಪ್ರತಿದಿನ ಆಡುವಂತಹ ಒಂದು ಗೇಮ್ ಅಲ್ಲ ಇದು, ಸೊ ಬಿಸ್ನೆಸ್ ಅಲ್ಲ ಇದು. ಸೊ ನಿಮ್ಮ ಮೆಂಟಲ್ ಸೈಕಾಲಜಿ ಮತ್ತೆ ನಿಮ್ಮ ಪರ್ಸನಲ್ ಕಮಿಟ್ಮೆಂಟ್ಸ್ ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿರ್ತೀನಿ, ಆ ಬೇಸಿಸ್ ಮೇಲೆ ನಿಮ್ಗೆ ಯಾವಾಗ ಕಂಫರ್ಟ್ ಆಗುತ್ತೆ ಮಾತ್ರ ಆಡುವಂತಹ ಒಂದು ಬಿಸ್ನೆಸ್ ಇಂಟ್ರಾಡೇ ಅಂತ ನನ್ನ ಒಂದು ಅನಿಸಿಕೆ. ಸೊ ಪ್ರತಿದಿನ ಆಡುವಂತಹ ನೆಸೆಸಿಟಿ ಇರೋದಿಲ್ಲ. ಆಡಿದ್ರೆ ನೀವು ಎಕ್ಸ್ಪರ್ಟ್ ಆಗಿದ್ರೆ ನೀವು ಪ್ರತಿದಿನ ಪ್ರಾಫಿಟ್ ಮಾಡ್ಬೋದು. ನೀವೇನಾದ್ರೆ ಲಕ್ ಬೇಸಿಸ್ ಮೇಲೆ ಕೆಲವೊಂದು ದಿವಸ ಪ್ರಾಫಿಟ್ ಆಗ್ಬೋದು. ಬಟ್ ನೆನ್ಪಿಡಿ ಸ್ನೇಹಿತರೆ, ಇಂಟ್ರಾಡೇನ ನಿಮ್ಗೆ ಯಾವಾಗ ಕನ್ವೀನಿಯಂಟ್ ಆಗುತ್ತೆ ಅವಾಗಲೇ ಆಡಿ ಪ್ರಾಫಿಟ್ ಮಾಡೋದು ನನ್ನ ಒಂದು ಸಜೆಷನ್ ನಿಮ್ಗೋಸ್ಕರ. ಓಕೆ, ಸೊ ಈ ವಿಡಿಯೋದಲ್ಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಕರೀತಾರೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಗೆ ಏನಾದ್ರೂ ಮಾರ್ಕೆಟ್ ಮೊಮೆಂಟಮ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತು ಟ್ರೇಡಿಂಗ್ ಮಾಡಬೇಡಿ. ಸೊ ಕೆಲವೊಂದು ಟೈಮ್ ಅನ್ಕೊಂತೀರಾ, ನೀವು ನೋಡ್ಬೇಕಾದ್ರೆ ಮಾರ್ಕೆಟ್ ಅಪ್ ಆಗಿರ್ತೀನಿ, 5 ನಿಮಿಷ ಬಿಟ್ರೆ ಡೌನ್ ಆಗ್ತಿದೆ, ನೆಕ್ಸ್ಟ್ ಬಿಟ್ರೆ ಅಪ್ ಆಗ್ತಿದೆ, ನೆಕ್ಸ್ಟ್ ಬಿಟ್ರೆ ಡೌನ್ ಆಗ್ತಿದೆ, ನಂಗೆ ಅರ್ಥ ಆಗ್ತಿಲ್ಲ, ಕನ್ಫ್ಯೂಷನ್ಸ್ ಆಗ್ತಿದೆ, ಏನಪ್ಪಾ ಇದು ಸ್ಟಾಕ್ ಮಾರ್ಕೆಟ್ ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಅವತ್ತಿನ ದಿವಸ ಅನ್ಸಿದ್ರೆ ನಿಮ್ಮ ಸ್ಟಾಕ್ ಮಾರ್ಕೆಟ್ ನಿಮಗೆ ಅವತ್ತಿನ ದಿವಸ ಅಲ್ಲ. ಓಕೆ, ಸೊ ಏನಾದ್ರು ಕನ್ಫ್ಯೂಷನ್ಸ್ ಆದ್ರೆ ನಿಮ್ಗೆ ಮಾರ್ಕೆಟ್ ಮೊಮೆಂಟಮ್ ಅರ್ಥ ಆಗ್ತಿಲ್ಲ, ಏನಾದ್ರು ಈ ಫುಲ್ ಏನ್ ಹೇಳ್ತಾರೆ ಕನ್ಫ್ಯೂಷನ್ಸ್, ನಾವು ಬೈ ಮಾಡ್ಲಾ ಸೆಲ್ ಮಾಡ್ಲಾ ಬೈ ಮಾಡ್ಲಾ ಕನ್ಫ್ಯೂಷನ್ಸ್ ಇದ್ರೆ ಅವತ್ತಿನ ದಿವಸ ನೀವು ಸ್ಟಾಕ್ ಮಾರ್ಕೆಟ್ ನ ಯಾವ್ದು ಟ್ರೇಡಿಂಗ್ ಮಾಡಬೇಡಿ. ಯಾಕಂದ್ರೆ ಗೊತ್ತಿದ್ದು ಬಾವಿಗುಳೋದು ತುಂಬಾ ಅಪಾಯ ಅಲ್ವಾ. ಸೊ ಗೊತ್ತಿದ್ದು ಲಾಸ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ನೀವು ಮತ್ತೆ ಆಡಿದ್ರೆ ಏನಾದ್ರು ಪ್ರಯೋಜನ ಇರುತ್ತಾ? ಇಲ್ಲ. ಅದಕ್ಕೆ ಸೊ ಅವತ್ತಿನ ದಿವಸ ಅರ್ಥ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ನಿಮ್ಮ ಸ್ಟಾಕ್ ಬ್ರೋಕರ್ ಏನ್ ಟರ್ಮಿನಲ್ ಇದೆ, ಮೋಸ್ಟ್ಲಿ ಮೊಬೈಲ್ ಆಪ್ ಆಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್ ಅವ್ರ ಡೆಸ್ಕ್ಟಾಪ್ ವರ್ಷನ್ಸ್ ಆಗಿರ್ಬೋದು, ಅದನ್ನ ಕ್ಲೋಸ್ ಮಾಡಿ ರಿಲ್ಯಾಕ್ಸ್ ಆಗಿರಿ. ಮತ್ತೆ ಮಾರ್ಕೆಟ್ಗೆ ಎಂಟರ್ ಆಗಬೇಡಿ. ಮತ್ತೆ
ಲಾಸ್ ಆಗುವಂತಹ ಚಾನ್ಸಸ್ ಹೆಚ್ಚಿಗಿರುತ್ತೆ. ಇದು ಸಹ ನಾನು ಇವತ್ತು ಫಾಲೋ ಮಾಡ್ತೀನಿ ಸ್ನೇಹಿತರೆ. ಇಂದಿನ 2 ವೀಕಿಂದ ಹೆಂಗ್ ಮಾರ್ಕೆಟ್ ಆಗ್ತಿದೆ ಅಂದ್ರೆ ಮೇಲೆ ಹೋಗ್ತಿದ್ದ ಕೆಳಗಡೆ ಬರ್ತಿದೆ, ನನಗೆ ಅರ್ಥ ಆಗ್ತಿದೆ ಏನಾಗ್ತಿದೆ. ಸೊ ಅವತ್ತಿಂದ ಕೆಲವೊಂದು ದಿವಸ ನಾನು ರಿಸ್ಕ್ ತಗೊಂಡು ಆಡದೆ, 1-2 ಸಲ ಪ್ರಾಫಿಟ್ ಆಯ್ತು, 3-4 ಸಲ ಲಾಸ್ ಆಯ್ತು ಅಂತಾನೆ ಹೇಳ್ಬೋದು. ಬಟ್ ದಟ್ಸ್ ಓಕೆ, ನಾನು ಇನ್ನು ಕಲಿತಾ ಇದ್ದೀನಿ, ನಿಮ್ಗೂ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಲ್ಲ. ಸೊ ಎಲ್ಲರೂ ಕಲಿಯೋಣ ಅನ್ನೋದು ನನ್ನ ಒಂದು ಪ್ಲಾನ್. ಓಕೆ, ಸೊ ವೆನ್ ನೋ ಕಾನ್ಫಿಡೆನ್ಸ್, ನಿಮ್ಗೆ ಅನ್ಸಿರ್ಬೋದು ಏನಪ್ಪ ಇವತ್ತು ನನಗೆ ಏನೋ ಒಂಥರ ಮೂಡ್ ಆಫ್ ಇದ್ದಂಗೆ ಅನ್ನಿಸ್ತಿದೆ, ಏನೋ ಕಾನ್ಫಿಡೆನ್ಸ್ ಇಲ್ಲ, ಸ್ಟಾಕ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಅಪ್ ಹೋಗ್ತಿದೆ, ಸಿಕ್ಕಾಪಟ್ಟೆ ಡೌನ್ ಹೋಗ್ತಿದೆ, ಒಂದು ಶಾರ್ಟ್ ಹೊಡಿಯೋಣ, ಒಂದು ಲಾಂಗ್ ಹೊಡಿಯೋಣ, ಏನೋ ಒಂದು ಮಾಡಿದ್ರೆ ಅಟ್ಲೀಸ್ಟ್ ಪ್ರಾಫಿಟ್ ಬರ್ಬೋದು ಅಂತ ಇನ್ನೊಂದು ಅರ್ಧ ಮನ್ಸನ್ನ ಇಟ್ಕೊಂಡು ಹೋದ್ರೆ ಹೆವಿ ರಿಸ್ಕ್. ನಿಮ್ಗೆ ಗೊತ್ತಿರೋದೇ ಇಲ್ಲ, ಅದು ನೀವು ನೋಡೋ ಟೈಮಲ್ಲಿ ಅದು ಅಪ್ ಆಗಿರುತ್ತೆ. ನೀವು ಯಾವಾಗ ಬೈ ಮಾಡಿದ್ರೆ ಟಪ್ ಅಂತ ಇಮಿಡಿಯೇಟ್ ರಿವರ್ಸ್ ಆಗಿ ಲಾಸ್ ಆಗುತ್ತೆ, ರಿವರ್ಸ್ ಆದ್ರೆ ಲಾಸ್ ಆಗುತ್ತೆ ಅಲ್ವಾ. ಸೊ ಆ ರೀತಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಆಡಕ್ಕೆ ಹೋಗ್ಬೇಡಿ. ಪರವಾಗಿಲ್ಲ, ನಿಮ್ ಸ್ಟಾಕ್ ಮಾರ್ಕೆಟ್ ಇವತ್ತಿಲ್ಲ ಅಂದ್ರೆ ನಾಳೆ ಎಲ್ಲ ನಾಡಿದ್ರೆ ಇನ್ನು ನಿಮ್ಮ ಜೀವನ ಪರ್ಯಂತ ಇರುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಸೊ 10 ವರ್ಷದ ಹಿಂದೆನೇ ಇತ್ತು, 10 ವರ್ಷದ ಮುಂದೆನೇ ಇರುತ್ತೆ, 100 ವರ್ಷದ ಹಿಂದೆನೇ ಇತ್ತು, 100 ವರ್ಷದ ಮುಂದೆನೇ ಇರುತ್ತೆ. ಸೊ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಆಡಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಅವತ್ತಿನ ದಿವಸ ರಿಲ್ಯಾಕ್ಸ್, ನಿಮ್ಮ ಮೈಂಡ್ಗೆ ರಿಲ್ಯಾಕ್ಸ್, ಕೂಲ್ ಆಗಿರಿ, ರಿಲ್ಯಾಕ್ಸ್ ಆಗಿರಿ. ಓಕೆ, ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ನೀವು ಅನ್ಕೊಂಡಿರ್ತೀರಾ, ನೀವು ವರ್ಕಿಂಗ್ ಪ್ರೊಫೆಷನ್ಸ್ ಆಗಿದ್ರೆ, ಇಲ್ಲ ನಿಮ್ ಬೇರೆ ಏನಾದ್ರು ಬಿಸ್ನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮ್ ಕೆಲವೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಎಕ್ಸಾಂಪಲ್, ಇವಾಗ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಮಂತ್ ಎಂಡ್ ಅಂತ ಇರುತ್ತೆ, ಮತ್ತೆ ಕ್ವಾರ್ಟರ್ ಎಂಡ್ ಅಂತ ಇರುತ್ತೆ, ಇಯರ್ ಎಂಡ್ ಅಂತ ಇರುತ್ತೆ, ಇಲ್ಲ ಬೇರೆ ಒಂದು ಮೀಟಿಂಗ್ಸ್ ಏನೊಂದು ಪ್ರೆಸೆಂಟೇಷನ್ ಮಾಡ್ಬೇಕಂತ ಇರುತ್ತೆ, ಒಂದು ಅನಾಲಿಟಿಕ್ಸ್ ಮಾಡ್ಬೇಕಂತ ಇರುತ್ತೆ. ಅವತ್ತಿನ ದಿವಸ ನಿಮ್ಗೆ ಏನಾದ್ರು ಈ ತರ ಕಮಿಟ್ಮೆಂಟ್ ಇತ್ತು ಅಂದ್ರೆ ಅವತ್ತಿನ ದಿವಸ ನೀವು ಮಾಡ್ಲೇಬೇಕು ಅಂತ ಏನಾದ್ರು ಕಮಿಟ್ಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಅವತ್ತು ಸ್ಟಾಕ್ ಟ್ರೇಡಿಂಗ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಮೆಂಟಲ್ ಪ್ರೆಷರ್ ಇರುತ್ತೆ. ಆ ಪ್ರೆಷರ್ ಜೊತೆ ಇದೊಂದು ಪ್ರೆಷರ್ ತಗೊಂಡ್ರೆ ರಿಸ್ಕ್ ಆಗುತ್ತೆ. ಅದೊಂದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪರ್ಸನಲ್ ಕಮಿಟ್ಮೆಂಟ್ಸ್. ನೀವು ಬಿಸ್ನೆಸ್ ಅಲ್ಲಿ ಇರ್ತೀರಾ, ಇಲ್ಲ ಆಫೀಸ್ ಅಲ್ಲಿ ಇರ್ತೀರಾ, ಏನೊಂದು ವಾಟ್ ಆರ್ ದ ಪ್ರಾಬ್ಲಮ್ ಇಟ್ ಇಸ್, ನಿಮ್ಗೆ ಏನೋ ಒಂದು ಪರ್ಸನಲ್ ಕಮಿಟ್ಮೆಂಟ್ ಬರುತ್ತೆ. ಎಕ್ಸಾಂಪಲ್, ನಿಮ್ ವೈಫ್ ನ ಎಲ್ಲೋ ಕರ್ಕೊಂಡು ಹೋಗ್ಬೇಕು, ಇಲ್ಲ ನಿಮ್ ಹಸ್ಬೆಂಡ್ ನ ಎಲ್ಲೋ ಕರ್ಕೊಂಡು ಹೋಗ್ಬೇಕು. ಈವನ್ ನಮ್ಮ ಹೆಣ್ಮಕ್ಳು ಸಹ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾರೆ. ಸೊ ಅವ್ರಿಗೋಸ್ಕರ ಸಹ ನಾನು ಸೇರಿಸಿ ಹೇಳ್ತಾ ಇರೋದು. ಸೊ ನಿಮ್ಮ ಹಸ್ಬೆಂಡ್, ನಿಮ್ಮ ಸ್ಪೌಸ್ ಅಂತ ನೀವು ಕರಿಬಹುದು. ನೀವು ನಿಮ್ಮ ಸ್ಪೌಸ್ ಏನಾದ್ರು ಹೊರಗಡೆ ಹೋಗ್ಬೇಕು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಇಲ್ಲ ಬೇರೆ ಏನೋ ಪ್ಲಾನಿಂಗ್ ಇದೆ, ಮದುವೆಗೆ ಹೋಗ್ಬೇಕು, ಮುಂಜಿಗೆ ಹೋಗ್ಬೇಕು, ಏನೋ ಒಂದು ಪ್ಲಾನಿಂಗ್ ಪರ್ಸನಲ್ ಕಮಿಟ್ಮೆಂಟ್ಸ್ ಇತ್ತು ಅಂದ್ರೆ ಅವತ್ತಿನ ದಿವಸ ಫ್ಯಾಮಿಲಿ ಜೊತೆ ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿರಿ. ನೀವು ಟ್ರೇಡಿಂಗ್ ಟರ್ಮಿನಲ್ ಅವತ್ತು ಕ್ಲೋಸ್ ಮಾಡಿ, ಅವತ್ತಿನ ಟ್ರೇಡಿಂಗ್ ನಿಮ್ಗೆ ಅಲ್ಲ ಅಂತ ಅನ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಬಿಕಾಸ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ನಾನು ಸುಮಾರು ಜನ ನೋಡಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ 3:15 ಆದ್ಮೇಲೆ ಏನ್ ಕ್ಲೋಸ್ ಆಗುತ್ತಲ್ಲ, ಅದು ಕ್ಲೋಸ್ ಆದ್ಮೇಲೆ ಸಹ ಯೋಚನೆ ಮಾಡ್ತಾ ಇರ್ತಾರೆ, ಅಯ್ಯೋ ಲಾಸ್ ಆಗೋಯ್ತು, ಅಯ್ಯೋ ಪ್ರಾಫಿಟ್ ಆಗೋಯ್ತು, ಇನ್ನೂ ಜಾಸ್ತಿ ಪ್ರಾಫಿಟ್ ಬರ್ಬೋದಾಗಿತ್ತು, ಈ ಸ್ಟಾಕ್ ನ ಅನಲೈಸ್ ಮಾಡಿದೆ, ಭಯ ಇರಲಿಲ್ಲ, ಇವಾಗ ನೋಡ್ರೆ ನನ್ನ ಅನಾಲಿಸಿಸ್ ಪ್ರಕಾರ ಹೋಗ್ತಿದೆ. ಸಾಟರ್ಡೆ ಸಂಡೇ ಸಹ ಯೋಚನೆ, ಶನಿವಾರ ಭಾನುವಾರ ಸಹ ಯೋಚನೆ ಮಾಡ್ತಾರೆ, ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾರೆ. ಯೂಟ್ಯೂಬ್ ವಿಡಿಯೋಸ್ ನೋಡಿ ಕಲೀರಿ, ಬಟ್ ಅದಂದ್ರೆ ಟೆನ್ಷನ್ ಮಾಡ್ಕೊಳೋದ್ರಿಂದ ನಿಮ್ಗೇನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಮಾರ್ಕೆಟ್ ಮುಗ್ದೋಗಿದೆ, ನೀವ್ ಯಾಕೆ ಟೆನ್ಷನ್ ಮಾಡ್ಕೊಂತೀರಾ? ಮತ್ತೆ ಮಾರ್ಕೆಟ್ ಸೋಮವಾರ ಓಪನ್ ಆಗುತ್ತೆ, ಮಂಗಳವಾರ ಓಪನ್ ಆಗುತ್ತೆ, ಅವತ್ತು ಯೋಚನೆ ಮಾಡಿ. ಅವತ್ತಿನ ದಿವಸ ನೀವು ಯಾವಾಗ ಟ್ರೇಡಿಂಗ್ ಮಾಡ್ತೀರಾ ಅವತ್ತು ಅನಾಲಿಸಿಸ್ ಮಾಡಿ, ಅವತ್ತು ಟ್ರೇಡಿಂಗ್ ಮಾಡಿ, ಪ್ರಾಫಿಟ್ ಲಾಸ್ ತಗೊಂಡು ಹೊರಗಡೆ ಬಂದು ರಿಲ್ಯಾಕ್ಸ್ ಆಗಿರಿ. ಮುಗ್ದೋಗಿದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ಪಾಸ್ಟ್ ಇಸ್ ಪಾಸ್ಟ್, ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕು. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಓಕೆ, ನೆಕ್ಸ್ಟ್ ಹೆಲ್ತ್ ಇಶ್ಯೂಸ್, ಮೆಂಟಲ್ ಆಗಿರ್ಬೋದು, ಇಲ್ಲ ಫಿಸಿಕಲ್ ಆಗಿರ್ಬೋದು. ನಿಮ್ಗೆ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಬೆಳಿಗ್ಗೆ ಲೇಟ್ ಎದ್ದಿರ್ತೀರಾ, ಮೆಂಟಲ್ ಏನೋ ಒಂಥರ ಟಯರ್ಡ್ನೆಸ್ ಅನ್ಸಿರುತ್ತೆ, ಒಂಥರ ಬಾಡಿ ಫಿಸಿಕಲ್ ಆಗಿ ಒಂದು ಕಂಫರ್ಟಬಲ್ ಕೊಡ್ತಿರ್ಲಿಲ್ಲ, ಇಲ್ಲ ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗಿ ಏನೋ ಮೆಂಟಲ್ ಇಶ್ಯೂಸ್ ಇರುತ್ತೆ. ಇಲ್ಲ ಮೋಸ್ಟ್ಲಿ ನಮ್ಮ ಭಾರತದಲ್ಲಿ ಅದೇ ಅಲ್ವಾ, ಮದುವೆ ಆಗ್ಬಿಟ್ರೆ ಕಮಿಟೆಡ್, ಇವನು ಸಿಕ್ಕಾಪಟ್ಟೆ ಬಿಸಿ ಆಗಿರ್ತಾನೆ, ಇವನ್ಗೆ ನಾವ್ ಅನ್ಕೊಂತೀರಿ, ಬಟ್ ಅವ್ರೇನ್ ಅನ್ಕೊಂತಾರೆ, ಯಪ್ಪ ಇದೊಂದು ಕಮಿಟ್ಮೆಂಟ್ ಅಲ್ಲಪ್ಪ, ಇವತ್ತು ನನ್ನ ವೈಫ್ ನಲ್ಲಿ ಕರ್ಕೊಂಡು ಹೋಗ್ಬೇಕು, ಟಾರ್ಚರ್ ಕೊಡ್ತಾಳೆ, ಆತರ ಇದ್ರೆ ಸುಮಾರು ಒಂದು ಕಂಪ್ಲೇಂಟ್ಸ್ ಇರುತ್ತಲ್ವಾ. ಸೊ ಈ ತರ ಏನಾದ್ರು ನಿಮ್ಗೆ ಮೆಂಟಲ್ ಡಿಸ್ಟರ್ಬೆನ್ಸಸ್ ಇರ್ಬೋದು, ಇಲ್ಲ ಮೆಂಟಲ್ ಪ್ರೆಷರ್ ಇರ್ಬೋದು, ಇಲ್ಲ ಫಿಸಿಕಲ್ ಪ್ರೆಷರ್ ಇರ್ಬೋದು, ಆ ಟೈಮ್ ಏನಾದ್ರು ನಿಮ್ಗೆ ಇತ್ತು ಅಂದ್ರೆ ಟ್ರೇಡಿಂಗ್ ಅವರ್ಸ್ ಅಲ್ಲಿ ಖಂಡಿತವಾಗಿ ಟ್ರೇಡಿಂಗ್ ಆಡ್ಬೇಡಿ, ಬಿಟ್ಬಿಡಿ. ಅವತ್ತಿನ ದಿನ ಬಿಟ್ಬಿಡಿ. ನಿಮ್ ಮೈಂಡ್, ನಿಮ್ ಹೆಲ್ತ್ ಇಸ್ ವೆಲ್ತ್ ಅಂತ ಕೇಳಿದಿರಾ, ಇವತ್ತಿಲ್ಲ ಅಂದ್ರೆ ನಿಮ್ ನಾಳೆ ಆಡ್ಬೋದು. ಓಕೆ, ಸೊ ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತು ಅಂದ್ರೆ ಖಂಡಿತವಾಗಿ ಟ್ರೇಡಿಂಗ್ ಆಡ್ಬೇಡಿ. ಓಕೆ, ನೆಕ್ಸ್ಟ್ ಬಂದು ನೋ ಟ್ರೇಡ್ ಆಸ್ ಪರ್ ಸ್ಟ್ರಾಟಜಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನೀವು ಕೆಲವೊಂದು ಯಾವುದೋ ಒಂದು ಸ್ಟ್ರಾಟಜಿ ಫಾಲೋ ಮಾಡಿರ್ತೀರಾ ಅಂತ ಅನ್ಕೊಂಡು, ನಾನು ಸುಮಾರು ಸ್ಟ್ರಾಟಜಿ ನಿಮ್ಗೆ ಶೇರ್ ಮಾಡಿದ್ರಲ್ಲ, MACD ಆಗಿರ್ಬೋದು, 15 ಮಿನಿಟ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ ಆಗಿರ್ಬೋದು, ಇಲ್ಲ ಸುಮಾರು ಹಿಂದಿನ ಸುಮಾರು ಸ್ಟ್ರಾಟಜಿಗಳು ಏನ್ ಶೇರ್ ಮಾಡಿದೆ, ಆ ಸ್ಟ್ರಾಟಜಿ ಎಕ್ಸಾಂಪಲ್ ಯಾವುದೋ ಒಂದು ಸ್ಟ್ರಾಟಜಿ ಫಾಲೋ ಮಾಡಿದ್ರೆ, ಇಲ್ಲ ನಿಮ್ಮ ಓನ್ ಸ್ಟ್ರಾಟಜಿನೇ ಅಂತ ಅನ್ಕೊಳ್ಳಿ. ಆ ಸ್ಟ್ರಾಟಜಿ ಏನಾದ್ರು ನಿಮ್ಗೆ ಸಿಗ್ನಲ್ ಕೊಟ್ಟಿಲ್ಲ, ಬೈಗೋ ಸೆಲ್ಗೋ ಸಿಗ್ನಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಫೋರ್ಸ್ಫುಲ್ ಟ್ರೇಡ್ ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ. ನಿಮ್ದು ಓಕೆ, ನಿಮ್ದು ರೂಲ್ಸ್ ಇದೆ, 1 2 3 4 5 ರೂಲ್ಸ್ ಇದೆ. ಆ 4 to 5 ರೂಲ್ಸ್ ಏನಾದ್ರು ನಿಮ್ಗೆ ಅವತ್ತಿನ ದಿವಸ ಏನಾದ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ, ಕ್ಲೋಸ್ ಮಾಡ್ಬಿಡಿ. ಅವತ್ತಿನ ದಿವಸ ನಿಮ್ಮ ದಿವಸ ಅಲ್ಲ ಅಂತ ಅನ್ಕೊಂಡು ರಿಲ್ಯಾಕ್ಸ್ ಆಗಿರಿ. ಸಿಗ್ನಲ್ ಬಂದ್ರೆ ಆಡಿ, ಸಿಗ್ನಲ್ ಬಂದಿನಾದ್ರೆ ಬಿಟ್ಟಾಕಿ. ಸೊ ಸ್ಟ್ರಾಟಜಿಗೆ ಸ್ಟ್ರಿಕ್ಟ್ ಆಗಿರಿ. ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಡಿಸಿಪ್ಲಿನ್, ಪೇಷನ್ಸ್ ಅಂತ ಏನ್ ಕರಿತೀರಿ, ಅದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಎರಡರನ್ನ ಜೊತೆಗೆ ನಿಮ್ ಸ್ಟ್ರಾಟಜಿ ಏನಾದ್ರು ಸಿಗ್ನಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವತ್ತಿನ ಟ್ರೇಡಿಂಗ್ ನಿಮಗಲ್ಲ.
ಓಕೆ, ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಸೊ ನಾನು ಸುಮಾರು ಈ ಮಿಸ್ಟೇಕ್ಸ್ಗಳು ಮಾಡ್ತಿದ್ದೆ, ಕರೆಂಟ್ ಟೈಮ್ ನಂಗೆ ಗೊತ್ತಿಲ್ಲದೆ ಮಾಡೇ ಮಾಡ್ತೀನಿ, ಬಟ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡು ಶೇರ್ ಮಾಡಿದೀನಿ. ಸೊ ನೆನ್ಪಿಡಿ, ಮಾರ್ಕೆಟ್ ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬಿಟ್ಬಿಡಿ, ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಬಿಟ್ಬಿಡಿ, ಪರ್ಸನಲ್ ಆಫಿಷಿಯಲ್ ಕಮಿಟ್ಮೆಂಟ್ಸ್ ಇತ್ತು ಬಿಟ್ಬಿಡಿ, ಹೆಲ್ತ್ ಇಶ್ಯೂಸ್ ಇತ್ತು ವೆರಿ ವೆರಿ ಇಂಪಾರ್ಟೆಂಟ್ ಬಿಟ್ಬಿಡಿ, ಟ್ರೇಡಿಂಗ್ ಸಿಗ್ನಲ್ ಅಂದ್ರೆ ಸ್ಟ್ರಾಟಜಿ ಪ್ರಕಾರ ಸಿಗ್ನಲ್ ಸಿಕ್ಕಿಲ್ಲ ಅಂದ್ರೆ ಬಿಟ್ಬಿಡಿ. ಸೊ ಅವತ್ತಿನ ದಿವಸ ನಿಮ್ಮ ದಿವಸ ಅಲ್ಲ ಅಂತ ಅನ್ಕೊಂಡು ಮುಂದಿನ ದಿವಸಕ್ಕೆ ಪೋಸ್ಟ್ಪೋನ್ ಮಾಡಿ. ಸೊ ಪೋಸ್ಟ್ಪೋನ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು, ಮೆಂಟಲ್ ಪೀಸ್ ಸಿಗುತ್ತೆ ಇವತ್ತಿನ ದಿವಸ. ಅದೇ ರೀತಿ ಸ್ಟಾಪ್ ಲಾಸ್, ಎಕ್ಸಾಂಪಲ್ ಬೈ ಮಿಸ್ಟೇಕ್ ಆಫ್ ಸ್ಟಾಪ್ ಲಾಸ್ ಹಿಟ್ ಆದ್ರೂ ನಿಮ್ಗೆ ಲಾಸ್ ಆಗುವಂತಹ ಚಾನ್ಸಸ್ ಇರೋದಿಲ್ಲ. ಯಾಕಂದ್ರೆ ನೀವು ಟ್ರೇಡಿಂಗ್ ಆರ್ಡರ್ ಪ್ಲೇಸೇ ಮಾಡಿರಲ್ಲ, ಸೊ ನಿಮ್ಗೆ ಲಾಸ್ ಬರುತ್ತೆ ಅಲ್ಲ. ರಿಲ್ಯಾಕ್ಸ್ ಆಗಿರಿ. ನೀವು ಸುಮ್ಮನೆ ಲಾಸ್ ತಗೊಂಡು ನಿಮ್ಮ ಬ್ರೋಕರ್ನ ಉದ್ಧಾರ ಮಾಡೋದಕ್ಕಿಂತ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿರೋದು ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇದು ಕೆಲವೊಂದು ಎಕ್ಸ್ಪೀರಿಯನ್ಸ್ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಈ ಕ್ಯಾಸ್ಟನ್ ಚಾನಲ್ ಮುಖಾಂತರ ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿ ಓಕೆ, ಸೊ ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಇದ್ರೆ, ಏನಾದ್ರು ನಮ್ಮ ಸೈಡ್ ಇಂದ ಏನಾದ್ರು ಹೆಲ್ಪ್ ಬೇಕಾದ್ರೆ ಖಂಡಿತವಾಗಿ ಈ ವಿಡಿಯೋದ ಕೆಳಗಡೆ ಹಾಕಿ ಸ್ನೇಹಿತರೆ, ಸಾಕಷ್ಟು ನಿಮಗೆ ಮಾಹಿತಿ ಕೊಡಲು ನಾನು ಪ್ರಯತ್ನಿಸ್ತೀನಿ. ಅದೇ ರೀತಿ ಅಡಿಷನಲ್ ಸರ್ವಿಸಸ್ ನನ್ನ ಸೈಡ್ ಇಂದ ಏನಾದ್ರು ಬೇಕಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 9620275275 ಅಂದ್ರೆ 96202725. ಅದೇ ರೀತಿ ಇಂಡಿಯಾದ ನಂಬರ್ 1 ಡಿಸ್ಕೌಂಟ್ ಬ್ರೋಕರೇಜ್ ಜೆರೋದಾ ಮುಖಾಂತರ ಅಕೌಂಟ್ ಓಪನ್ ಮಾಡಬೇಕಾಗಿದೆ. ನನ್ನ ರೆಫರೆನ್ಸ್ ಮುಖಾಂತರ ಓಪನ್ ಮಾಡಿ ನನ್ನ ಪರ್ಸನಲ್ ಟೆಲಿಗ್ರಾಮ್ ಗ್ರೂಪ್ಗೆ ನಿಮ್ಗೆ ಇನ್ವೈಟ್ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿಯಿರಿ, ನಂತರ ಗಳಿಸಿರಿ, ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಗಳಿಸೋಣ ಅಂತ ಹೇಳ್ತಾ ನನ್ನ ಈ ಇವತ್ತಿನ ಈ ಸ್ಪೆಷಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.